ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನೋಡಿ ಸ್ಯಾರಿ ಫುಲ್ಲು ಎಂಬೋಸ್ ಇದೆ ಮತ್ತು ಗಟ್ಟಿ ಬಾರ್ಡರ್ ಇದೆ ನೋಡಿ, ಡಬಲ್ ಶೇಡ್ ಇದೆ. ಸೊ ಈ ಥರ ಸ್ಯಾರಿಗೆ ಯಾವ ಥರ ಕುಚ್ಚು ಹಾಕೋದು ಅಂತ ನೋಡಿ. ಆಲ್ಮೋಸ್ಟ್ ಇದು ಸೆಮಿ ಬ್ರೈಡಲ್ ಕುಚ್ಚು ನೋಡಿ. ಫಸ್ಟು ನಾನು ಈ ಥರ ಸ್ಲ್ಯಾಂಟ್ ಆರ್ಚ್ ಹಾಕ್ಕೊತಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನೀವು ಏನು ಮಾಡಬೇಕಂದ್ರೆ ಫಸ್ಟು 2 ಲಾಕ್ಸ್ ಮಾಡಿ, 2 ಲಾಕ್ಸ್ ಆದಮೇಲೆ ಮತ್ತೆ 2 ಚೈನ್ ಮಾಡಿ, ಮತ್ತು ಈಗ ತೋರಿಸ್ತೀನಿ ನೋಡಿ. ಸೊ ಫಸ್ಟು ನೀವು 2 ಲಾಕ್ಸ್ ಆದಮೇಲೆ 2 ಚೈನ್ ಮತ್ತು ಈ ಥರ ಡಬಲ್ ಕ್ರೋಶೆಟ್. ಈ ಥರ ಡಬಲ್ ಕ್ರೋಶೆಟ್ ಮಾಡಿ. ಸೊ ಡಬಲ್ ಕ್ರೋಶೆಟ್ ಮಾಡಿದ್ಮೇಲೆ ಮತ್ತೆ 2 ಚೈನ್ ಆದಮೇಲೆ ನೋಡಿ ಮತ್ತೆ ಡಬಲ್ ಕ್ರೋಶೆಟ್ಸು. ಇದೆಲ್ಲಿ ಸ್ಪೇಸ್ ಇದೆ ಈ ಸ್ಪೇಸಲ್ಲಿ ಮಾಡಿಕೊಂಡು ಹೋಗಬೇಕು. ಸ್ಲ್ಯಾಂಟಾಗಿ ಇಟ್ಕೊಳ್ಳಿ, ಸ್ವಲ್ಪ ನೋಡಿ ಕ್ರಾಸಾಗಿ ಇಟ್ಕೊಂಡಿದ್ದೀನಿ. ಸೊ ನೀಟಾಗಿ ಕಂಫರ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ನಾನು 2 ಚೈನ್ ಆದಮೇಲೆ 1 2, ಸೊ ಇದು 3rd ಡಬಲ್ ಕ್ರೋಶೆಟ್. ಸೊ 4th, 5th, 6 ಡಬಲ್ ಕ್ರೋಶೆಟ್ಸ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಈ ಥರ ದಾರ ತೊಗೊಂಡು ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ, ಅಲ್ಲಿ ಒಂದು ಡಬಲ್ ಕ್ರೋಶೆಟ್ಸ್ ಮಾಡ್ತೀನಿ. ಸೊ ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ 2 ಚೈನ್ ಮತ್ತು ಈ ಥರ ಸ್ಲ್ಯಾಂಟ್ ಹಚ್ಚಿ ಡಬಲ್ ಕ್ರೋಶೆಟ್ಸ್ ಹಾಕಿ ಮಾಡಿ. Lastly 6. So 6 ಆಗಿದೆ. ಡಬಲ್ ಕ್ರೋಶೆಟ್ಸ್ ಇದೇ ಥರ ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡಿ ನೋಡಿ. ಒಂದೇ ಸಮ ಬರಬೇಕು. 6 ಡಬಲ್ ಕ್ರೋಶೆಟ್ಸ್ ಆದಮೇಲೆ ಮತ್ತೆ ಇಲ್ಲಿ ಡಬಲ್ ಕ್ರೋಶೆಟ್ ಹಾಕಬೇಕು ಈ ಥರ. ಇದು ನೆಕ್ಸ್ಟ್ ಇಷ್ಟೇ ಗ್ಯಾಪಲ್ಲಿ ತೊಗೊಳ್ಳಿ. ಸ್ಟಿಫಾಗಿ ಮಾಡಬೇಡಿ, ತುಂಬ ಸ್ಟಿಫಾಗಿ ಮಾಡಿದ್ರೆ ಡಿಸೈನ್. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ, ಹೇಳ್ಕೊಡ್ತೀನಿ. ಸೊ ನೋಡಿ, ನಾನು ಈ ಥರ ಮಾಡಿದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ಫ್ಲವರ್ಸು. ಸೊ ನಾನು ಇಲ್ಲಿ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಮಧ್ಯ ಬರುತ್ತಲ್ಲ, ಇಲ್ಲಿ ನಾಟ್ ಹಾಕ್ಕೊಂಡು ಈಗ ಏನು ಮಾಡ್ತಿದ್ದೀನಿ ಅಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸ್ಟಾರ್ಟಿಂಗು. ನಾನಿಲ್ಲಿ ಒಂದು ಕನೆಕ್ಟ್ ಮಾಡ್ತೀವಲ್ಲ ಅದ್ರ ಬಿಟ್ಟು ನೆಕ್ಸ್ಟು ಇಲ್ಲಿ ನಾವು ಎಷ್ಟು ಮಾಡಿದ್ದೀವಿ 1 2 3 4 5 6 ಪ್ಲಸ್ ಇಲ್ಲಿ 2 ಚೈನ್ಸ್ ಅಲ್ವಾ. ಸೊ ನನಗೆ 2 ಚೈನ್ಸ್ ಬಿಟ್ಟು ನೆಕ್ಸ್ಟು ನಾವು ಹಾಕ್ತೀವಲ್ಲ ಅಲ್ಲಿ ನಾನು ಜಾಯಿನ್ ಮಾಡಿದ್ದೀನಿ. ಸೊ ಈಗ ನಾವು ಬೀಟ್ ತೊಗೊತಿದ್ದೀನಿ. ನಾನು ಈ ಥರ ಬೀಟ್ ತೊಗೊತಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಆ ಬೀಟ್ ತೊಗೊಳ್ಳಿ. ನಾನು ಇಲ್ಲಿ ಸ್ಮಾಲ್ ನೀಡಲ್ ಯೂಸ್ ಮಾಡ್ತೀನಿ. ಈ ಬೀಟ್ ತುಂಬ ದಪ್ಪ ಇಲ್ಲ ಹೋಲು, ಅದಕ್ಕೋಸ್ಕರ. ಸೊ ಇದನ್ನು ನೀಟಾಗಿ ಇನ್ಸರ್ಟ್ ಮಾಡ್ತಿದ್ದೀನಿ, ಆಯಿತಾ. ನೋಡಿ ಇದು ಕರೆಕ್ಟಾಗಿ ಇನ್ಸರ್ಟ್ ಆದಮೇಲೆ ನಾವು ಏನು ಮಾಡೋಣ, ಒಂದು ಸಿಂಗಲ್ ಲಾಕ್ ಮಾಡೋಣ. ಸಿಂಗಲ್ ಲಾಕ್ ಮಾಡಿಬಿಟ್ಟು ಈಗ ಸೂಜಿ ಮೇಲೆ 2 ಸಲ ದಾರ ತಗೊಂಡು ನೋಡಿ, ಇಲ್ಲಿ ನಾವು ಕರೆಕ್ಟಾಗಿ 1 2 ಚೈನ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ಈ ಗ್ಯಾಪಲ್ಲಿ ನಾವು ದಾರ ತೂರಿಸಿ ಈ ಥರ 1 ಸಲ 2 ಸಲ ಟೋಟಲ್ 3 ಸಲ ಈ ಥರ ದಾರಾನ ತೆಕ್ಕೊಳ್ಳೋಣ. ಕಾಣ್ತಿದೆಲ್ಲ, ಕರೆಕ್ಟಾಗಿ ತೋರಿಸ್ತೀನಿ ನೋಡಿ. ಸೊ ಇದಾದಮೇಲೆ ನಾವು 2 ಚೈನ್ ಹಾಕ್ಕೊಂಡು ಕೆಳಗಡೆ ಮಾತ್ರ ನಾವು ಡಬಲ್ ಕ್ರೋಶೆಟ್ಸ್ ಹಾಕ್ಕೊಂಡ್ರಿ. ಆದರೆ ಇಲ್ಲಿ ಫಸ್ಟ್ ನಾವು ಪಿಕಾಟ್ ಹಾಕ್ಕೊಳ್ಳೋಣ. ಫಸ್ಟ್ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್, ಆಮೇಲೆ 1 2
ಹಾಕಿ ನೆಕ್ಸ್ಟ್ ಇಲ್ಲಿ ನಾವು ಗ್ಯಾಪ್ ಇದೆ ನೋಡಿ ಕರೆಕ್ಟಾಗಿ ಗ್ಯಾಪ್ ಇದೆ. ಈ ಗ್ಯಾಪಲ್ಲಿ ತೊಗೊಂಡು ಈ ಥರ ನಾವು ಪಿಕೌಟ್ ಮಾಡೋದು. ಸೊ ಒಂದು ಪಿಕೌಟ್ ಆಗಿದೆ, ನಾನಿಲ್ಲಿ 6 ಪಿಕೌಟ್ಸ್ ಹಾಕೊತಿದ್ದೀನಿ ನೋಡಿ. ಡಬಲ್ ಕ್ರೋಶೆಟ್ 1 2 3 ಚೈನ್. ಮತ್ತು ಈಗ ನಾವು ಇಲ್ಲಿ ಗ್ಯಾಪ್ ಬರುತ್ತೆ, ಈ ಗ್ಯಾಪಲ್ಲಿ ನಾವು ಒಂದು ಲಾಕ್. ಸೊ 2 ಪಿಕೌಟ್ಸ್ ಆಗಿದೆ ನೋಡಿ, 1 and 2. ಸೊ ನಾವು ನೆಕ್ಸ್ಟ್ 3 picots. Four picots. ಗ್ಯಾಪಲ್ಲಿ ದಾರ ತಗೊಂಡು 6 ಪಿಕೌಟ್ಸ್ ಆಗಿದೆ ನೋಡಿ ಕರೆಕ್ಟಾಗಿ. 1 2 3 4 5 6 ಪಿಕೌಟ್ಸ್ ಆದಮೇಲೆ ಇನ್ನೊಂದ್ಸಲಿ ಲಾಕ್ ಮಾಡಿಬಿಟ್ಟು ಇದು ಸೇಮ್ 2 ಚೈನ್ಸ್ ಆದಮೇಲೆ ಇಲ್ಲಿ ಗ್ಯಾಪ್ ಬರುತ್ತೆ ನೋಡಿ ಸೆಕೆಂಡು, ಅದಕ್ಕೆ ನಾವು ಈ ಥರ ತಗೊಂಡು ಲಾಕ್ ಮಾಡೋಣ ನೋಡಿ ಹೇಗೆ ಕಾಣುತ್ತೆ ಅಂತ. ಸೊ ಇದೇ ಥರ ನೆಕ್ಸ್ಟ್ ಇವಾಗ ಮತ್ತೆ ಈ ಥರ ಬೀಡ್ ತೊಗೊಳ್ಳೋಣ. ನಾನು ಆಮೇಲೆ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಸೀಕ್ವೆನ್ಸು ಫಸ್ಟು ನಾನು ಈ ಥರ 3 ಫ್ಲವರ್ಸ್ ಹಾಕಿದ್ದೀನಿ ನೋಡ್ಬೋದು ನೀವಿಲ್ಲಿ 3 ಫ್ಲವರ್ಸು. ಸೊ 1 2 and 3 ಫ್ಲವರ್ಸ್ ಆದಮೇಲೆ ಇಲ್ಲಿ 4 ಚೈನ್ ಹಾಕಿಬಿಟ್ಟು ಮತ್ತೆ ಸೇಮ್ ಪ್ಲೇಸ್ಗೆ ನಾನು ಲಾಕ್ ಮಾಡಿದ್ದೀನಿ. ಇಲ್ಲಿ ಯಾಕೆ ಅಂದರೆ ಕುಚ್ಚು ಹಾಕೋಕ್ಕೆ. ಸೊ ನಿಮ್ಗೆ ಕುಚ್ಚು ಬೇಡ ಅನ್ನೋದಾದರೆ ಪೂರ್ತಿ ಕಂಪ್ಲೀಟಾಗಿ ಇದೇ ಡಿಸೈನ್ ಮಾಡ್ಕೊಳ್ಳಿ, ಲೇಸ್ ಥರ ಬರುತ್ತೆ, ಲೈಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನಿಲ್ಲಿ ಸೆಕೆಂಡ್ ಫ್ಲವರು ಕಂಟಿನ್ಯೂ ಮಾಡ್ತೀನಿ. ಸೇಮ್ ನೆಕ್ಸ್ಟು ಬೀಡ್ ತೊಗೊಳ್ಳೋಣ. ನಾನು ಸ್ಮಾಲ್ ನೀಡಲ್ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಬೀಡ್, ಇದು ಆ್ಯಕ್ಚುಲಿ ಸ್ಯಾರಿ ಡಲ್ ಇರೋದ್ರಿಂದ ಸ್ವಲ್ಪ ಡಲ್ ಬೀಡ್ ತೊಗೊತಿದ್ದೀನಿ ನೋಡಿ. ಜರಿ ಎಲ್ಲ ನಮಗೆ ಸ್ವಲ್ಪ ಡಲ್ ಇದೆ, ಇದಕ್ಕೆ ಮ್ಯಾಚ್ ಆಗೋಂಗೆ ನಾನು ಡಲ್ ಬೀಡ್ ತೊಗೊಂಡಿದ್ದೀನಿ. ಇವಾಗ ಬರೋ ಥರ ಚೆನ್ನಾಗಿರೋ ಐ ಮೀನ್ ರಿಚ್ ಆಗಿರೋ ಬೀಡ್ ತೊಗೊಳೋಂಗಿದ್ರೆ ತೊಗೊಳ್ಳಿ. ಸೊ ನಾನು ಲಾಕ್ ಮಾಡಿದೆ. ಈಗ ಡಬಲ್ ಕ್ರೋಶೆಟ್ಸ್ ಹಾಕ್ಕೊಂಡು ಸ್ಯಾರಿ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ತೊಗೊಂಡು ಸೊ 1 2 3 ಸಲ ದಾರಾನ ಎಳ್ಕೊಳ್ಳಿ. ನೆಕ್ಸ್ಟ್ ಸೇಮ್ 2 ಚೈನ್ ಹಾಕೋದು ಮತ್ತು ಡಬಲ್ ಕ್ರೋಶೆಟ್ಸ್ ಮತ್ತು 3 ಚೈನ್ ನೋಡಿ 1 ಪಿಕಾಟ್. ನಾನು ಇದನ್ನು ಫಾರ್ವರ್ಡ್ ಮಾಡ್ತಿದ್ದೀನಿ ಈಗ. ಪಿಕಾಟ್ಸ್ ಆಗಿದೆ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇಫ್ ಯು ಡೋಂಟ್ ಮೈಂಡ್, ಐ ಆಮ್ ಸೋ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ 3 ಚೈನ್, ಸೊ 4 ಪಿಕಾಟ್, ಇದೆಲ್ಲಿ ಬರುತ್ತೆ ಅಲ್ಲಿ ನಾವು ಲಾಕ್ ಮಾಡ್ತೀವಿ. ಸೊ ಇದಾದಮೇಲೆ ನಾವು ಇನ್ನೊಂದು ಲಾಕ್ ಮಾಡಿ ಸೆಕ್ಯೂರ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಇದೆಯಲ್ಲ ಇಲ್ಲಿ ತೊಗೊತಾ ಇದ್ದೀವಿ. ನಿಮ್ಮ ಸೀಕ್ವೆನ್ಸ್ ಗೊತ್ತಾಯ್ತಲ್ವಾ ನೋಡಿ. ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ನೋಡಿ. ಓಕೆ, ನಿಮ್ಗೆ ಅಷ್ಟೇಂದ ತೋರಿಸ್ತೇನೆ ನೋಡಿ. ಸೊ ಇಲ್ಲಿ 3 ಫ್ಲವರ್ಸ್ ಆಯಿತು. ಈಗ 4 ಚೈನ್ ಗ್ಯಾಪ್, ಮತ್ತೆ ಇಲ್ಲಿ 1 2 3 ಫ್ಲವರ್ಸ್, 4 ಚೈನ್ ಗ್ಯಾಪ್, ಮತ್ತೆ ಈ ಥರ ಕಂಟಿನ್ಯೂ ಮಾಡೋಣ. ಈ ಸ್ಯಾರಿಗೆ ಇದು ಆ್ಯಕ್ಚುಲಿ ಲೈಕ್ ಹಿಂಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಜಿಗ್ಜ್ಯಾಗ್ ಥರ ಇರೋದ್ರಿಂದ ನಾನು ಈ ಥರ ಕುಚ್ಚು ಹಾಕಿದ್ದೀನಿ ನೋಡಿ.
ನಿಮಗೂ ಈ ಥರ ಇಷ್ಟ ಆದರೆ ಈ ಥರನೇ ಹಾಕಿ, ಇಲ್ಲ ಮಾಮೂಲಿ ಹಾಕ್ಕೊಳ್ಳಿ. ನೋಡಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಇದು ಆ್ಯಕ್ಚುಲಿ ಡಬಲ್ ಶೇಡ್ ಇದೆ. ನಿಮಗೆ ಇದು ಕಲರ್ ಕಾಂಬಿನೇಷನ್ ಏನು ಅಷ್ಟು ಚೆನ್ನಾಗಿಲ್ಲ. ಆ್ಯಕ್ಚುಲಿ ನಿಮಗೆ ಕಲರ್ ಕಾಂಬಿನೇಷನ್ ಲೈಟ್ ಆ್ಯಂಡ್ ಡಾರ್ಕ್ ಏನಾದರೂ ಇದ್ದರೆ ಸ್ಯಾರಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫೋಟೋಲ್ಲೂ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ, ನೋಡ್ಬೋದು. ಡಬಲ್ ಕಲರ್ ಅದಕ್ಕೆ ಬ್ಲಿಂಕ್ ಥರ ಆಗ್ತಿದೆ. ಸೊ ಇದು ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಮುಂದಿನ ವೀಡಿಯೋಸು ನೋಟಿಫಿಕೇಷನ್ಸ್ ಮೂಲಕ ನಿಮ್ಗೆ ತಲುಪಬೇಕಂದ್ರೆ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.